ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ಸಾಕಷ್ಟು ವಿಚಾರಗಳ ಬಗ್ಗೆ ಮೌನ ವಹಿಸಿದ್ರು. ಇದೀಗ 2019ರ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದ ಹಾಗೆ ಮೊದಲ ಬಾರಿಗೆ ಮೌನ ಮುರಿದಿರೋ ಪ್ರಧಾನಿ ನರೇಂದ್ರ ಮೋದಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ರಾಮ ಮಂದಿರದ ವಿವಾದ ದೀರ್ಘಕಾಲದಿಂದ ಕೋರ್ಟ್ನಲ್ಲಿದೆ, ಹೀಗಾಗಿ ಸುಗ್ರೀವಾಜ್ಞೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕೂಡ ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ಕಾಂಗ್ರೆಸ್ ವಕೀಲರಿಂದ ಕೋರ್ಟ್ನಲ್ಲಿ ವಿಚಾರಣೆಗೆ ಅಡ್ಡಿಯಾಗ್ತಾ ಇದೆ. ಕೋರ್ಟ್ನಲ್ಲಿ ಅಡ್ಡಗಾಲು ಹಾಕುವುದನ್ನು ಕಾಂಗ್ರೆಸ್ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇನ್ನು 2019ರ ಲೋಕಸಭಾ ಚುನಾವಣೆ ದೇಶದ ಜನತೆ ವರ್ಸಸ್ ಮಹಾಗಠಬಂಧನ್ ನಡುವೆ ನಡೆಯಲಿದ್ದು, ನಮ್ಮ ಸರ್ಕಾರದ ಕಾರ್ಯಕ್ರಮ ಹಿಡಿದು ಜನರ ಮುಂದೆ ಹೋಗ್ತೀನಿ ಅಂತ ಹೇಳಿದ್ರು. ಇನ್ನು ಪಂಚರಾಜ್ಯ ಸೋಲಿನಿಂದ ಎದೆಗುಂದೋದಿಲ್ಲ. ತೆಲಂಗಾಣ, ಮಿಜೋರಾಂನಲ್ಲಿ ನಾವು ಗೆಲ್ಲೋ ನಿರೀಕ್ಷೆ ಇರಲಿಲ್ಲ. ಛತ್ತೀಸ್ಗಢದಲ್ಲಿ ನಾವು ಸೋತಿದ್ದೀವಿ. ಇನ್ನುಳಿದ ಹಾಗೆ ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಅಂತ ಹೇಳಿದ್ದಾರೆ. आज भी मामला सुप्रीम कोर्ट में है, एक प्रकार से पूर्णता के किनारे पर आकर के बैठा हुआ है. मैं कांग्रेस के साथियों से विशेष रूप से विनती करता हूं, देश की शांति, सुरक्षा, भाईचारे के लिए आग्रह करता हूं कि वे उनके अपने वकीलों को कोर्ट के अंदर इस मसले में रुकावट डालने वाले एजेंडा से बाहर निकालें. जो भी कांग्रेस से जुड़े हुए हैं, जो इसको रोकने के लिए कोशिश कर रहे हैं, वो भी कोर्ट में जाकर के जल्दी से जल्दी न्यायिक प्रक्रिया पूरी हो, उसमें हम बल लगाएं. न्यायपालिका से आने के बाद सरकार की जिम्मेवारी जहां शुरू होती. ಪ್ರಧಾನಿ ನರೇಂದ್ರ ಮೋದಿ ಸಂದರ್ಶನ ಪ್ರಸಾರವಾಗ್ತಾ ಇದ್ದ ಹಾಗೆ ಬಿಜೆಪಿ ಮಾತೃ ಸಂಸ್ಥೆ ಆರ್ಎಸ್ಎಸ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೇವೆ ಅಂತ 1989ರಲ್ಲಿ ಹೇಳಿತ್ತು. 2014ರ ಲೋಕಸಭಾ ಚುನಾವಣೆ ವೇಳೆಯಲ್ಲೂ ಬಿಜೆಪಿ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿತ್ತು. ಇದೇ ಕಾರಣಕ್ಕೆ ದೇಶದ ಜನರು ಬಹುಮತ ಕೊಟ್ಟು ಅಧಿಕಾರ ನಡೆಸೋದಕ್ಕೆ ಅನುವು ಮಾಡಿಕೊಟ್ರು. ಜನರ ಭರವಸೆಯನ್ನ ಹುಸಿ ಮಾಡದೆ ಇದೇ ಅವಧಿಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಚಾಲನೆ ನೀಡಬೇಕು ಅಂತ ಒತ್ತಾಯ ಮಾಡಿದೆ. ನರೇಂದ್ರ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡುವ ಉದ್ದೇಶದಿಂದ ರಾಜ್ಯ ಬಿಜೆಪಿ ಘಟಕ ಹೊಸ ಪ್ಲಾನ್ ಹಾಕೊಂಡಿದೆ. ಯುವ ಸಮುದಾಯ ಸೆಳೆಯೋದಕ್ಕೆ ವಿವಿಧ ಯೋಜನೆಗಳನ್ನು ರೂಪಿಸಿದೆ. ಬಿಜೆಪಿಯ ಮಾಸ್ಟರ್ ಪ್ಲಾನ್ ಏನು ಅನ್ನೋದು ನ್ಯೂಸ್ 18ಗೂ ಲಭ್ಯವಾಗಿದೆ. ಯುವ ಜನತೆಯನ್ನ ತನ್ನತ್ತ ಸೆಳೆಯುವ ಉದ್ದೇಶದಿಂದ ಬಿಜೆಪಿ ಹೈಕಮಾಂಡ್ ರಾಜ್ಯ ಯುವ ಮೋರ್ಚಾಕ್ಕೆ ಮಹತ್ವದ ಸೂಚನೆ ರವಾನಿಸಿದೆ. ಯುವ ಜನರನ್ನ ಸೆಳೆದರೆ ಮಾತ್ರ ಬಿಜೆಪಿ ಗೆಲುವು ಸಾಧ್ಯ ಅನ್ನೋದನ್ನ ಅರಿತಿರುವ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದ್ದು, ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯೇಂದ್ರ ಹಾಗೂ ತಮ್ಮೇಗೌಡ ಅವರಿಗೆ ಹೊಸ ಜವಾಬ್ದಾರಿ ನೀಡಿದೆ. ಜನವರಿ 12ರಿಂದ ಯೂತ್ ಪ್ಲಾನ್ ಜಾರಿಯಾಗಲಿದೆ. ಹಾಗಿದ್ರೆ ಬಿಜೆಪಿಯ ಹೊಸ ಯೋಜನೆ ಏನು ಅಂತ ನೋಡೋದಾದ್ರೆ, ಟಾರ್ಗೆಟ್ ಯೂತ್ಸ್ ಯುವಜನ ಮೇಳದಲ್ಲಿ ಕಬಡ್ಡಿ ಆಯೋಜನೆ, ಮಾರ್ಚ್ 2ರಂದು ಬೂತ್ನಿಂದ ಬೂತ್ಗೆ ಬೈಕ್ ರ್ಯಾಲಿ, ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಯುವಜನ ಸಭೆ, ಯುವಜನ ಸಭೆಯಲ್ಲಿ ಕೇಂದ್ರ ಸಚಿವರು ಭಾಗಿ, ಜಿಲ್ಲೆಗೊಂದು ಯುವ ಸಂಸತ್ ಕಾರ್ಯಕ್ರಮ, ಕಾಲೇಜುಗಳಲ್ಲಿ ಕೇಂದ್ರದ ಯೋಜನೆಗಳ ಪ್ರಚಾರ, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಮುದ್ರಾ ಫಲಾನುಭವಿಗಳ ಸಭೆ, ಸಿನಿಮಾ, ಸಾಹಿತ್ಯ ಕ್ಷೇತ್ರದ ಯೂತ್ ಐಕಾನ್ಗಳ ಸಭೆ, ಬೀದಿ ನಾಟಕ, ಆನ್ಲೈನ್ ಸ್ಪರ್ಧೆಗಳ ಆಯೋಜನೆ, ನನ್ನ ಮತ ಮೋದಿಗೆ ಎಂದು ಪ್ರಮಾಣ ಮಾಡಿಸುವ ಕಾರ್ಯ, ಜನವರಿ 6ರಿಂದ ಪೂರ್ವಭಾವಿ ಸಭೆ ಆಯೋಜನೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಮನಮುಟ್ಟುವಂತೆ ತಿಳಿಸುವ ಕಾರ್ಯಯೋಜನೆ ರೂಪಿಸಲಾಗಿದೆ. ಬಿಜೆಪಿ ಯುವ ನಾಯಕರು ಮಾಡಿಕೊಂಡಿರುವ ಎಲ್ಲಾ ಪ್ಲಾನ್ಗಳನ್ನ ಅನುಷ್ಠಾನಕ್ಕೆ ತರುವ ಸಲುವಾಗಿ ಜನವರಿ 6ರಂದು ಯುವ ಮೋರ್ಚಾ ಅಧ್ಯಕ್ಷ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿದ್ದು, ಈ ಸಭೆಯ ಬಳಿಕ ಜನವರಿ 12ರಿಂದ ಈ ಎಲ್ಲಾ ಪ್ಲಾನ್ಗಳನ್ನ ಒಂದೊಂದಾಗಿ ಅನುಷ್ಠಾನಕ್ಕೆ ತರಲಿದೆ. ಈ ಮೂಲಕ ಯುವ ಸಮೂಹವನ್ನ ಬಿಜೆಪಿಯ ಕಡೆಗೆ ಸೆಳೆಯುವ ಕೆಲಸ ಮಾಡಲು ಮುಂದಾಗಿದೆ. ರಮೇಶ್ ಹಿರೇಜಂಬೂರ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಂದ್ ಕಡೆಯಲ್ಲಿ ನಾವು ನೋಡ್ತಾ ಇದೀವಿ ಯಾವ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತ, ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕು. ಇನ್ನು ಗುಜರಾತ್ನ ಶಾಲಾ ಮಕ್ಕಳು ಇನ್ನು ಮುಂದೆ ಶಾಲೆಯಲ್ಲಿ ಶಿಕ್ಷಕರು ಹಾಜರಾತಿ ಕರೆಯುವಾಗ ಎಸ್ ಸರ್, ಪ್ರೆಸೆಂಟ್ ಸರ್ ಅಂತ ಹೇಳೋ ಹಾಗಿಲ್ಲ. ಬದಲಿಗೆ ಜೈ ಹಿಂದ್ ಅಥವಾ ಜೈ ಭಾರತ್ ಅಂತ ಹೇಳಬೇಕು. ಹೀಗಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂಡಳಿ ಅಧಿಕೃತ ಆದೇಶವನ್ನು ಹೊರಡಿಸಿದ್ದು, ನೂತನ ನಿಯಮ ಹೊಸ ವರ್ಷ ಜನವರಿ 1ರಿಂದಲೇ ಜಾರಿಗೆ ಬಂದಿದೆ. ಈ ಆದೇಶ 1ರಿಂದ 12ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಅನ್ವಯವಾಗಲಿದೆ. ಇನ್ನು
ಇನ್ನು ಇಲ್ಲಿ ಈ ತರದ ಕಥೆ ಇದ್ರೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ. ಪ್ರತಿ ತಿಂಗಳ ಮೊದಲ ದಿನದಂದು ಸಚಿವಾಲಯಗಳಲ್ಲಿ ವಂದೇ ಮಾತರಂ ಗೀತೆ ಹಾಡಲಾಗ್ತಾ ಇತ್ತು. ಬಿಜೆಪಿ ಸರ್ಕಾರದ ಅವಧಿಯಿಂದ ಈ ಪದ್ಧತಿ ಜಾರಿಯಲ್ಲಿತ್ತು. ವಂದೇ ಮಾತರಂ ಹಾಡೋದಕ್ಕೆ ಈಗಿನ ಕಾಂಗ್ರೆಸ್ ಸರ್ಕಾರ ಬ್ರೇಕ್ ಹಾಕಿ ಮುಖ್ಯಮಂತ್ರಿ ಕಮಲ್ನಾಥ್ ಆದೇಶ ಹೊರಡಿಸಿದ್ದಾರೆ. ಸರ್ಕಾರದ ಕ್ರಮಕ್ಕೆ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಜಿಂದಾಲ್ ಸಂಸ್ಥೆ ಸಂಡೂರಿನಲ್ಲಿ ಸರ್ಕಾರಿ ಜಾಗದಲ್ಲಿ ಕೆಲವೊಂದು ಕಾಮಗಾರಿಯನ್ನ ಮಾಡಿದೆ. ಆದರೆ ಸರ್ಕಾರದ ಜಾಗವನ್ನ ಬಳಸಿಕೊಂಡಿದ್ದು ಅದಕ್ಕೆ ಪರ್ಯಾಯವಾಗಿ ಯಾವುದೇ ಜಮೀನು ನೀಡಿಲ್ಲ. ಸಂಡೂರು ಕ್ಷೇತ್ರದ ಶಾಸಕ ನೂತನ ಸಚಿವ ತುಕಾರಾಂ ಅವರು ಈ ಬಗ್ಗೆ ಗಮನ ಹರಿಸಿ ಸರ್ಕಾರದ ಆಸ್ತಿಯನ್ನ ಉಳಿಸಬೇಕಿದೆ. ಬಳ್ಳಾರಿ ಜಿಲ್ಲೆ ಸಂಡೂರಲ್ಲಿ ಎಗ್ಗಿಲ್ಲದೆ ನಡೀತಾ ಇದ್ದ ಅಕ್ರಮ ಗಣಿಗಾರಿಕೆಯಿಂದ ಪರಿಸರ ಹಾಳಾಗಿದೆ. ಇದಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಮಾಡಿತ್ತು. ಅದರಂತೆ ಅದಿರು ಸಾಗಾಟಕ್ಕೆ ಲಾರಿಗಳನ್ನು ಬಳಸುವ ಬದಲು ಪೈಪ್ ಮೂಲಕ ಕನ್ವೇಯರ್ ಬೆಲ್ಟ್ ಬಳಸಲು ಸೂಚಿಸಿತ್ತು. ಅದರಂತೆ 3 ವರ್ಷದ ಹಿಂದೆ ಕಾಮಗಾರಿ ಆರಂಭವಾಗಿ ಅಂತಿಮ ಹಂತ ತಲುಪಿದೆ. ಸಂಡೂರಿನ ಕುಮಾರಸ್ವಾಮಿ ಬೆಟ್ಟದಿಂದ ತೋರಣಗಲ್ ಬಳಿಯ ಜಿಂದಾಲ್ ಸಂಸ್ಥೆ ತನಕ 15ರಿಂದ 20 ಕಿಲೋಮೀಟರ್ ದೂರಕ್ಕೆ ಕನ್ವೇಯರ್ ಬೆಲ್ಟ್ ಅಳವಡಿಸುತ್ತಾ ಇದ್ದು, ಸಂಡೂರು ಹೊರವಲಯದ ಘನತ್ಯಾಜ್ಯ ವಸ್ತು ನಿರ್ವಹಣಾ ಘಟಕದ ಮೇಲೆ ಹಾದು ಹೋಗಿದೆ. ಘಟಕಕ್ಕೆ ಸೇರಿದ 0.11 ಎಕರೆ ಜಾಗ ನೀಡುವಂತೆ ಜಿಂದಾಲ್ ಕಂಪನಿ ಕೇಳಿಕೊಂಡಿತ್ತು. ಇದಕ್ಕೆ ಪರ್ಯಾಯವಾಗಿ 1 ಎಕರೆ ಜಾಗ ನೀಡುವುದಾಗಿಯೂ ತಿಳಿಸಿತ್ತು. ಈಗ ಪರವಾನಗಿ ಪಡೆಯದೇನೆ ಕಾಮಗಾರಿ ಮಾಡಿದೆ ಅನ್ನುವ ಆರೋಪ ಎದುರಾಗಿದೆ. ಈ ಜಿಂದಾಲ್ ಅಂತಕ್ಕಂಥ ಫ್ಯಾಕ್ಟರಿ ಅವರು ಈ ರೈಲ್ವೆ ಟ್ರ್ಯಾಕ್ ಹೋಗಿದೆ, ಕನ್ವೇಯರ್ ಬೆಲ್ಟ್ ಹೋಗಿದೆ. ಹೋದ 5 ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಮೀಟಿಂಗ್ನಲ್ಲಿ ಅವರು ಒಂದು ಲೆಟರ್ ಕೊಟ್ಟಿದ್ರು. ನಿಮ್ಮ ಘನತ್ಯಾಜ್ಯ ವಸ್ತು ವಿಲೇವಾರಿನಲ್ಲಿ ನಾವು ಕನ್ವೇಯರ್ ಬೆಲ್ಟ್ ಹೋಗುತ್ತೆ, 11 ಸೆಂಟ್ಸನ್ನು ನಮಗೆ ಕೊಡಿ, ಅದಕ್ಕೆ ಪ್ರತಿಫಲವಾಗಿ 2 ಎಕರೆಯನ್ನು ನಾವು ನಿಮಗೆ ಮಾಡಿಕೊಡ್ತೀವಿ ಅಂತೇಳಿ. ನಾವು ಆಯ್ತು ಬಿಡು, 2 ಎಕರೆ ಮುನ್ಸಿಪಾಲ್ಟಿಗೆ ಬರುತ್ತೆ, 11 ಸೆಂಟ್ಸ್ ಹೋದ್ರೆ ಹೋಗಲಿ ಅಂಥೇಳಿ ನಾವೆಲ್ಲ ಮಾಡಿದ್ವಿ. ಅವರು 2 ಎಕರೆನೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿಲ್ಲ, ನಾವು 11 ಸೆಂಟ್ಸ್ನೂ ಕೊಟ್ಟಿಲ್ಲ. ಆದರೂ ಕೂಡ ಅವರು ಆಲ್ರೆಡಿ ಕನ್ವೇಯರ್ ಬೆಲ್ಟ್ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಆಡಳಿತ ಪರ್ಮಿಷನ್ ಕೊಟ್ಟಿಲ್ಲದಲೇ. ಅಚ್ಚರಿಯ ವಿಷಯ ಅಂದ್ರೆ ಜಿಂದಾಲ್ ಸಂಸ್ಥೆ ಇಲ್ಲಿನ ಕಾಂಪೌಂಡ್ ಗೋಡೆ, ವಿದ್ಯುತ್ ಕಂಬ ಹಾಗೂ ಸೈಂಟಿಫಿಕ್ ಲ್ಯಾಂಡ್ ಫಿಲ್ಗಳಿಗೂ ಧಕ್ಕೆಯಾಗಿದ್ದು ಪುನರ್ನಿರ್ಮಿಸಿಕೊಟ್ಟಿಲ್ಲ. ಇದನ್ನು ಸ್ವತಃ ಸಂಡೂರು ಪುರಸಭೆ ಕಾಂಗ್ರೆಸ್ ಸದಸ್ಯರು ಫೋಟೋ ಸಹಿತ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ಈ ಕುತೂಹಲದ ಬಗ್ಗೆ ಅಧ್ಯಕ್ಷರನ್ನ ಪ್ರಶ್ನಿಸಿದ್ರೆ ಅದೆಲ್ಲ ದೊಡ್ಡೋರಿಗೆ ಗೊತ್ತು ಅಂತಾರೆ. ನಾನು ಹೇಳಕ್ಕಾಗೋದಲ್ಲ, ನಮ್ಮ ಹೈಕಮಾಂಡ್ ಡೈರೆಕ್ಷನ್ ಅದೇನು ಮಿಸ್ ಆಗಿಲ್ಲ. ಸರ್ವೆ ಮಾಡಿಸಿ ನಾವು ಒಂದು ಕಾಲ ಎಕರೆ ಬರ್ತದೆ ಅಂತೇಳಿ ನಾವು ಮೆನ್ಷನ್ ಮಾಡಿದ್ವಿ. 1 ಎಕರೆ ಬಂದಿದೆ ಸರ್ವೆ ಮಾಡ್ಬೇಕಾದ್ರೆ. ಸರ್ವೆ ಮಾಡಿಸಿ ಸ್ಕೆಚ್ ಹಾಕಿ ಕೊಟ್ಟಿದ್ದಾರೆ. ಆದ್ರೆ ಏನು ಇದಿಲ್ಲ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಮಾನ್ಯ ನಮ್ಮ ಹೈಕಮಾಂಡ್ XYZ ಅವ್ರ ಡೈರೆಕ್ಷನ್ ಮೇಲೆ ನಾವು ಪರ್ಮಿಷನ್ ಕೊಟ್ಟಿವಿ. ಆಲ್ರೆಡಿ ಅವ್ರಿಗೆ ಕಾಂಪೌಂಡ್ ಕಟ್ಟಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಪ್ರೊಸೆಸಿಂಗ್ ಇದೆ ಟೆಂಡರ್. ಇವತ್ತು ನಾಳೆ ಕಾಂಪೌಂಡ್ ನಮ್ಮ ಹ್ಯಾಂಡ್ ಓವರ್ ಮಾಡ್ತಾರೆ ಅವರು. ಸಂಡೂರು ಭಾಗದಲ್ಲಿ ಕನ್ವೇಯರ್ ಬೆಲ್ಟ್ ಆಗಿರೋದ್ರಿಂದ ಪರಿಸರಕ್ಕೆ ಆಗುವ ಹಾನಿಗೆ ಕಡಿವಾಣ ಬೀಳಬಹುದು. ಆದರೆ ಈ ಕಾಮಗಾರಿಗೆ ಒಪ್ಪಿಗೆ ಪಡೆಯದೆ ಸರ್ಕಾರಿ ಜಾಗ ಬಳಸಿದ್ದು ಪರ್ಯಾಯ ಆಸ್ತಿಯನ್ನ ಜಿಂದಾಲ್ ಕೊಟ್ಟಿಲ್ಲ. ಖಾಸಗಿ ಕಂಪನಿ ತನ್ನ ಪ್ರಭಾವ ಬಳಸಿ ಹೀಗೆ ಮಾಡಿದೆ ಅನ್ನುವ ಆರೋಪವಿದೆ. ನೂತನ ಸಚಿವ ಸಂಡೂರು ಕ್ಷೇತ್ರದ ಶಾಸಕರು ಆಗಿರುವ ತುಕಾರಾಂ ಅವರಿಗೆ ವಿಷಯ ಗೊತ್ತಿದ್ರೂ ಸುಮ್ಮನಿದಾರಾ ಅಂತ ಜನ ಪ್ರಶ್ನಿಸುತ್ತಿದ್ದಾರೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಸುಳ್ವಾಡಿ ವಿಷ ಪ್ರಸಾದದಿಂದ ಬಲಿಯಾದವರ ಒಂದೊಂದು ಕುಟುಂಬದ್ದು ಒಂದೊಂದು ಕತೆ. ಈ ಕುಟುಂಬದಲ್ಲಿರೋ 3 ಮಕ್ಕಳು ಈಗ ತಾಯಿ ಇಲ್ಲದ ತಬ್ಬಲಿಗಳಾಗಿದ್ದಾರೆ. ಇಡೀ ಕುಟುಂಬ ದುಃಖದ ಮಡುವಲ್ಲಿ ಮುಳುಗಿದೆ. ಅಮ್ಮ ಅಂತ ಕಣ್ಣೀರಿಡ್ತಾ ಇರುವ ಮಕ್ಕಳಿಗೆ ಸಮಾಧಾನ ಹೇಳಲಾಗದೆ ಗೋಳಿಡ್ತಿರೋ ಅಜ್ಜಿ, ಪತ್ನಿಯನ್ನ ಕಳೆದುಕೊಂಡು ದಿಕ್ಕು ತೋಚದೆ ಕಂಗಾಲಾಗಿರೋ ಗಂಡ. ಇಂತಹ ಕರುಳು ಹಿಂಡುವ ದೃಶ್ಯ ಕಂಡು ಬಂದಿದ್ದು ಚಾಮರಾಜನಗರದ ಎಂಜಿ ದೊಡ್ಡಿ ಗ್ರಾಮದಲ್ಲಿ. ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ ಮಹೇಶ್ವರಿ ಸುಳ್ವಾಡಿ ವಿಷ ಪ್ರಸಾದಕ್ಕೆ ಬಲಿಯಾಗಿದ್ದು 3 ಮಕ್ಕಳು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಮಹೇಶ್ವರಿಗೆ ಒಬ್ಬ ಗಂಡು ಮಗ ಸೇರಿದಂತೆ 3 ಮಕ್ಕಳಿದ್ದಾರೆ. ಗಂಡ ಮುರುಗೇಶ್ಗೆ ಹೃದಯ ಸಂಬಂಧಿ ಕಾಯಿಲೆ. ಮೊದಲ ಮಗಳು ಕಾವ್ಯ 9ನೇ ತರಗತಿ ಓದ್ತಾ ಇದ್ರೆ 2ನೇ ಮಗಳು ಕೀರ್ತನಾ 8ನೇ ತರಗತಿ, ಮಗ ವರುಣ್ 3ನೇ ಕ್ಲಾಸ್. ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು ಅನ್ನೋ ಕನಸು ಕಂಡಿದ್ದ ಮಹೇಶ್ವರಿ ಆಸೆ ಪ್ರಸಾದಕ್ಕೆ ಬಲಿಯಾಗಿದೆ. ಎತ್ಕೊಂಡ್ ಬಂದ್ರೆ ಯಾರು ಸಂತೋಷ ಪಡ್ತಾರೆ? ಇವಾಗ ಓದ್ಸವ್ರು ಯಾರೇನ ಹೆಂಗೆ ಸರ್ ನಾವು ಓದೋದು? ದಯವಿಟ್ಟು ಯಾರಾದಿದ್ರೆ ಸಹಾಯ ಮಾಡಿ. ಎಲ್ಲಿ ಹಾಸ್ಟೆಲ್ ನಾವು ಓದ್ತೀವಿ ಸರ್.
ನಾವು ಚೆನ್ನಾಗಿ ಓದ್ಬೇಕು ಅಂದುಕೊಂಡ ಅಮ್ಮ ಒಂದು ಸಣ್ಣ ಕೆಲಸವನ್ನೂ ಮಾಡಿಸದೆ ಅವರೇ ಎಲ್ಲವನ್ನ ಮಾಡ್ತಾ ಇದ್ರು ಅಂತ ಮೊದಲ ಮಗಳು ಕಣ್ಣೀರಿಡುತ್ತಾರೆ. ನಮ್ಮ ತಾಯಿ ನಮ್ಮನ್ನು ಚೆನ್ನಾಗಿ ಓದಿಸ್ತಾ ಇದ್ರು. ಯಾವುದಾದ್ರು ನಾವು ಚೆನ್ನಾಗಿ ಓದಬೇಕಂತ ನಮ್ಮ ಕೆಲಸನೇ ಮಾಡಕ್ಕೆ ಬಿಡಲ್ಲ. ನೀನು ಓದಿ ನಮ್ಗೆ ಹೆಸರು ತೆಗೆದ್ರೆ ನಾವು ತಲೆ ಮನೆ ಕಟ್ಸಿ ನಮ್ಮ ಮನೆ ಕಟ್ಟಿಲ್ಲ ಸರ್. ನೀವು ಓದಿ ನಿಮ್ಮ ಸಂಬಳದಲ್ಲಿ ನಾನು ಮನೆ ಕಟ್ಸ್ಬೇಕು ಅಂತ ಆಸೆ ಮಾಡ್ತಾಯಿದ್ರು ಸರ್. ನಾನು ಕಾಲೇಜ್ ಲೆಕ್ಚರಾಗಿ ಓದಬೇಕಂತ. ಇವಾಗ ಯಾರು ಓದಿಸೋಕ್ಕಿಲ್ಲ. ನಾವು ಯಾರಾದರೂ ಓದೋಕ್ಕೆ ಸಹಾಯ ಮಾಡಿ, ನಾವು ಓದ್ತೀವಿ ಚೆನ್ನಾಗಿ. ಮಹೇಶ್ವರಿ ಪತಿ ಮುರುಗೇಶ್ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದು ಕೂಲಿ ಕೆಲಸಕ್ಕೂ ಹೋಗಲಾಗದೆ ಅಶಕ್ತರಾಗಿದ್ದಾರೆ. ನಾವು ಕೂಲಿ ಕೆಲಸಕ್ಕೆ ಹೋದ್ರೆ ನಮ್ಗೆ ಊಟ ಇಲ್ಲದ್ರೆ ಇಲ್ಲ ಸರ್. ನಮ್ಗೆ ಇವು 3 ಜನ ಅನಾಥ ಆಗ್ಬಿಟ್ಟು ಸರ್. ಇವಾಗ ನನಗೆ ಹೆಂಡತಿ ಇದ್ದಿದ್ರೆ ಯಾವ ಕಡೆ ಹೋಗಿ ಒಂದು 10 ರೂಪಾಯಿ ದುಡ್ಕೊಂಬಂದು ನನಗೆ ಊಟ ಹಾಕಿರೋನು. ಇವಾಗ ನನ್ನ ಕೈಲಿ ಆಗಿಲ್ಲ. ನನ್ನ 3 ಮಕ್ಕಳ ಹೆಂಗೆ ಸಾಗಿರಿ, ನನ್ನ ಕೈಲಿ ಆಗಲ್ಲ. ನನ್ನ ಮಕ್ಕಳು ನೀವೇ ದಯವಿಟ್ಟು ಓದಿಸಿ. ಯಾರದ್ದೋ ದುಷ್ಕೃತ್ಯಕ್ಕೆ ಮಹೇಶ್ವರಿ ಬಲಿಯಾಗಿದ್ದು ಇಡೀ ಕುಟುಂಬವನ್ನ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಸರ್ಕಾರವೇನೋ ಒಂದಷ್ಟು ಪರಿಹಾರ ಕೊಟ್ಟು ಕೈ ತೊಳೆದುಕೊಂಡಿದೆ. ಆದರೆ ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿ ಮುಳುಗಿದೆ. ತಬ್ಬಲಿ ಮಕ್ಕಳ ದುಃಖ ನೋಡಲಾಗ್ತಿದೆ. ಎಸ್ಎಂ ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಮುಂಬರುವ ಐಪಿಎಲ್ 12ನೇ ಆವೃತ್ತಿಯಲ್ಲಿ ಆರ್ಸಿಬಿ ನಾಯಕ ವಿರಾಟ್ ಕೊಹ್ಲಿ ಆಡೋದು ಡೌಟ್ ಅಂತಾನೆ ಸುದ್ದಿ ಹರಿದಾಡ್ತಿದೆ. ವಿಶ್ವಕಪ್ ಆರಂಭಕ್ಕೂ ಐಪಿಎಲ್ ಮುಕ್ತಾಯಕ್ಕೂ ಕೇವಲ 1 ವಾರದ ಅಂತರ ಇರೋದ್ರಿಂದ ಕೊಹ್ಲಿ ಐಪಿಎಲ್ನಿಂದ ಹೊರಗುಳಿಯಬಹುದು ಅಂತ ಪ್ರಶ್ನೆ ಕಾಡ್ತಾ ಇದೆ. ಕೊಹ್ಲಿ ಅಷ್ಟೇ ಅಲ್ಲ, ಟೀಂ ಇಂಡಿಯಾದ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬೂಮ್ರಾ ಕೂಡ ಮುಂಬೈ ಇಂಡಿಯನ್ಸ್ ಪರ ಕಣಕ್ಕಿಳಿಯೋದು ಅನುಮಾನ ಎನ್ನಲಾಗ್ತಿದೆ. ಮೇ 30ರಿಂದ ವಿಶ್ವಕಪ್ ಇಂಗ್ಲೆಂಡ್ನಲ್ಲಿ ನಡೆಯಲಿದ್ದು ಐಪಿಎಲ್ನಲ್ಲಿ ಗಾಯದ ಸಮಸ್ಯೆ ಉಲ್ಬಣವಾಗಬಹುದು ಅನ್ನೋ ಕಾರಣದಿಂದ ಬಿಸಿಸಿಐ ಈ ಇಬ್ಬರು ಆಟಗಾರರಿಗೆ ವಿಶ್ರಾಂತಿ ನೀಡೋ ಮನಸ್ಸು ಮಾಡೋ ಸಾಧ್ಯತೆ ಇದೆ. ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್.